ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೀನ ಸೆಟ್ಟರು ನಮ್ಮ ಟೀಚರು ಸಿರಿಕನ್ನಡ 7ನೆಯ ತರಗತಿಯ ಸೀನ ಸೆಟ್ಟರು ನಮ್ಮ ಟೀಚರು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ವಿ ಗಾಯತ್ರಿ. ಕೃತಿಕಾರರ ಪರಿಚಯ. ಶ್ರೀಮತಿ ವಿ ಗಾಯತ್ರಿ ಲೇಖಕಿ, ಅನುವಾದಕಿ, ಶಿಕ್ಷಣ ಇಲಾಖೆಯ ಮಹಿಳಾ ಸಾಮಾಖ್ಯ ಮತ್ತು ನೀರಾವರಿ ಇಲಾಖೆಯ ಜಲಸಂವರ್ಧನೆ ಯೋಜನೆಗಳಲ್ಲಿ ಹಿರಿಯ ಅಧಿಕಾರಿಯಾಗಿ ಅನೇಕ ವರ್ಷಗಳವರೆಗೆ ಸೇವೆ ಸಲ್ಲಿಸಿದ್ದಾರೆ. ಅವರ ಪ್ರಮುಖ ಪ್ರಕಟಿತ ಕೃತಿಗಳು ತುಂಗಾ ಮಕ್ಕಳ ಸೃಜನಶೀಲ ಕಲಿಕೆಯ ಸುತ್ತ ಹಣೆದ ಕಾದಂಬರಿ, ತತ್ತೋಚಾನ್ ವಿಶ್ವವಿಖ್ಯಾತ ಜಪಾನಿ ಕಾದಂಬರಿಯ ಕನ್ನಡ ಅನುವಾದ, ಕರ್ನಾಟಕದಲ್ಲಿ ಸಾವಯವ ಪರಂಪರೆಯ ಕಥನ ಭಾಗ 1 ಮತ್ತು ಭಾಗ 2, ಸಹಜ ಸಾವಯವ ರೈತರ ಕೃಷಿ ಮತ್ತು ಬದುಕುಗಳು, ಕೇಂದ್ರ ಪರಿಸರ ಮಂತ್ರಾಲಯದ ಪರಿಸರ ಶಿಕ್ಷಣ ಕೇಂದ್ರಕ್ಕಾಗಿ ಪರಿಸರ ಶಿಕ್ಷಣದಲ್ಲಿ ಅಗತ್ಯ ಕಲಿಕೆಗಳು, ಎಳೆಯರಾಗಿ ಪರಿಸರ ಮುಂತಾದ ಮಹತ್ವದ ಕೃತಿಗಳ ಅನುವಾದ ಮತ್ತು ಸಂಪಾದನೆ. ಇವು ಶಾಲಾ ಶಿಕ್ಷಕರಿಗೆ ಓದುವ ಸಾಮಗ್ರಿಗಳಾಗಿವೆ. ಮೇಲಿನ ಪಾಠ ಇದೆಯಲ್ಲ, ಸೀನ ಸೆಟ್ಟರು ನಮ್ಮ ಟೀಚರು, ಇವರ ತುಂಗ ಎಂಬ ಕೃತಿಯಿಂದ ಆರಿಸಲಾಗಿದೆ. ಪದಗಳ ಅರ್ಥವನ್ನು ನೋಡೋಣ. 1. ತೀವ್ರ ಅಂದರೆ ಹೆಚ್ಚು. ಲಪ್ಪಟೆ ಅಂದರೆ ತಲೆಗೆ ಸುತ್ತಿದ ಬಟ್ಟೆ. ಪಕ್ಕಾಗು ಒಳಗಾಗು. ಎಂಥ ಮಗು ಏನು ಮಗು. ಚಂದ ಅಂದರೆ ಚೆನ್ನಾಗಿ. ಪಡಪೋಷಿ ಅಂದರೆ ಕೆಲಸಕ್ಕೆ ಬಾರದ. ಕರೆಸಿದ್ದಾರೆ. ತಳಹದಿ ಬುನಾದಿ. ಸಂವಾದಿಸು ಅಂದರೆ ಮಾತನಾಡು, ಚರ್ಚೆ ಮಾಡು. 10. ಕಂಬಳಿಗೊಪ್ಪೆ ಅಂದರೆ ಮಳೆಯಿಂದ ರಕ್ಷಿಸಿಕೊಳ್ಳಲು ಕಂಬಳಿಯಿಂದ ಮಾಡಿದ ಮುಸುಕು. ಕಂಬಳಿಗೊಪ್ಪೆ ಅಂದರೆ ಮಳೆಯಿಂದ ರಕ್ಷಿಸಿಕೊಳ್ಳಲು ಕಂಬಳಿಯಿಂದ ಮಾಡಿದ ಮುಸುಕು. ತೆರವು ಅಂದರೆ ಖಾಲಿ. ನಾಟಿ ಪೈರಿನ ಸಸಿಗಳನ್ನು ನೆಡುವುದು. ನೀರಾವು ಅಂದರೆ ನೀರಿನಲ್ಲಿ ಬದುಕುವ ಹಾವು. ಹೋತು ಅಂದರೆ ಹೋಯಿತು. ಕದ ಅಂದರೆ ಬಾಗಿಲು. ಹೊಡೆ ಎಂದರೆ ಕಾಳು ತುಂಬುವ ಮುನ್ನ ಕಾಣುವ ಪೈರಿನ ತುದಿ. ನಂತರ ತೆನೆ, ಕಾಳು ತುಂಬಿದ ಪೈರಿನ ತುದಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಸರಿನಾ? ಮಾಂಡವಿ ಟೀಚರ್ ಯಾರನ್ನು ಪರಿಚಯಿಸಿದರು? ಮಾಂಡವಿ ಹೊಸ ಟೀಚರ್ ಸೀನ ಸೆಟ್ಟರನ್ನು ಮಕ್ಕಳಿಗೆ ಪರಿಚಯಿಸಿದರು. ಹೊಸ ಟೀಚರ್ ಆದ ಸೀನ ಸೆಟ್ಟರನ್ನು ಮಕ್ಕಳಿಗೆ ಪರಿಚಯಿಸಿದರು. ನಂತರ 2ನೆಯ ಪ್ರಶ್ನೆ, ಸೀನ ಸೆಟ್ಟರು ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು? ಉತ್ತರ: ಸೀನ ಸೆಟ್ಟರು ಜಮೀನಿನಲ್ಲಿ ಸಾಸಿವೆಯನ್ನು ಬೆಳೆಯುತ್ತಿದ್ದರು. ಏನನ್ನು? ಸಾಸಿವೆಯನ್ನು ಬೆಳೆಯುತ್ತಿದ್ದರು. 3ನೆಯ ಪ್ರಶ್ನೆ, ಮಕ್ಕಳು ಏನು ಹಾಕಿಕೊಂಡು ಗದ್ದೆಗೆ ಇಳಿದರು? ಉತ್ತರ: ಮಕ್ಕಳು ಕಂಬಳಿಗೊಪ್ಪೆ ಹಾಕಿಕೊಂಡು ಸಂಭ್ರಮದಿಂದ ಗದ್ದೆಗೆ ಇಳಿದರು. ಮಕ್ಕಳು ಕಂಬಳಿಗೊಪ್ಪೆ ಹಾಕಿಕೊಂಡು ಸಂಭ್ರಮದಿಂದ ಗದ್ದೆಗೆ ಇಳಿದರು. 4ನೆಯ ಪ್ರಶ್ನೆ, ಹಾಲಪ್ಪನ ಕಾಲನ್ನು ಏನು ಕಚ್ಚಿತು? ಉತ್ತರ: ಹಾಲಪ್ಪನ ಕಾಲನ್ನು ನೀರಾವು ಕಚ್ಚಿತು. ಹಾಲಪ್ಪನ ಕಾಲನ್ನು ನೀರಾವು ಕಚ್ಚಿತು. 5ನೆಯ ಪ್ರಶ್ನೆ, ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತಿತಗೊಂಡಿತು? ಮನೆಯ ಅಟ್ಟ ಮಕ್ಕಳಿಗೆ ಗದ್ದೆ ಟವರ್ ಆಗಿ ಪರಿವರ್ತಿತಗೊಂಡಿತು. ಮನೆಯ ಅಟ್ಟ ಮಕ್ಕಳಿಗೆ ಗದ್ದೆ ಟವರ್ ಆಗಿ ಪರಿವರ್ತಿತಗೊಂಡಿತು. ಆ ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. 1ನೆಯ ಪ್ರಶ್ನೆ, ಸೀನ ಸೆಟ್ಟರ ವೇಷ ಹೇಗಿತ್ತು? ಉತ್ತರ: ಸೀನ ಸೆಟ್ಟರ ವೇಷಭೂಷಣ ಟೀಚರ್ರಂತೆ ಕಾಣುತ್ತಿರಲಿಲ್ಲ. ಅಂದರೆ
ತುಂಬ ಹಳೆಯದಾದ ಒಗೆದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ್ದರು. ಒಗೆದ ಚೌಕಳಿಯುಳ್ಳ ಅಂಗಿ ತೊಟ್ಟು ಅದಕ್ಕಿಂತ ಹಳೆಯ ಟವಲಿನಿಂದ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು. ಅವರು ಪಂಚೆ ಸುತ್ತಿದ್ದರೂ ಚೆಡ್ಡಿಗೆ ದೊರೆತ ಪ್ರಾಮುಖ್ಯತೆ ಪಂಚೆಗಿರಲಿಲ್ಲ. ಇದರಿಂದಾಗಿ ಮಕ್ಕಳಿಗೆಲ್ಲ ಇವರೆಂಥ ಟೀಚರಪ್ಪ ಎಂದು ನಿರಾಸೆಯೂ ಕುತೂಹಲವೂ ಆಗಿತ್ತು. ಅರ್ಥ ಆಯ್ತಾ? ಈಗ ಎರಡನೆಯ ಪ್ರಶ್ನೆಯನ್ನು ನೋಡೋಣ. ಎರಡನೆಯ ಪ್ರಶ್ನೆ, ದೊಡ್ಡ ತರಗತಿಗೆ ಹೋದಂತೆ ಮಕ್ಕಳು ಏನಾಗುತ್ತಾರೆಂದು ಮಾಂಡವಿಗೆ ಅನ್ನಿಸಿತು. ಉತ್ತರ: ನಮ್ಮ ಶಾಲಾ ಶಿಕ್ಷಣ ಮಕ್ಕಳನ್ನು ಅವರ ನಿಜ ಬದುಕಿನಿಂದ ಪರಕೀಯಗೊಳಿಸುತ್ತಾ ಹೋಗುವುದರಿಂದ ದೊಡ್ಡ ತರಗತಿಗಳಿಗೆ ಹೋದಂತೆ ಕ್ರಮೇಣ ಮಕ್ಕಳು ಶಾಲಾ ಶಿಕ್ಷಣಕ್ಕೂ ತಮ್ಮ ಮಣ್ಣಿನ ಬದುಕಿಗೂ ಏನೇನೂ ಸಂಬಂಧವಿಲ್ಲದಿರುವುದನ್ನು ಕಂಡುಕೊಳ್ಳುತ್ತಲೇ ಎಡಬಿಡಂಗಿಗಳಂತೆ ಆಗುವರೆಂದು ಮಾಂಡವಿಗೆ ಅನಿಸಿತು. ನಮ್ಮ ಶಾಲಾ ಶಿಕ್ಷಣ ಮಕ್ಕಳನ್ನು ಅವರ ನಿಜ ಬದುಕಿನಿಂದ ಪರಕೀಯಗೊಳಿಸುತ್ತಾ ಹೋಗುವುದರಿಂದ ದೊಡ್ಡ ತರಗತಿಗಳಿಗೆ ಹೋದಂತೆ ಕ್ರಮೇಣ ಮಕ್ಕಳು ಶಾಲಾ ಶಿಕ್ಷಣಕ್ಕೂ ತಮ್ಮ ಮಣ್ಣಿನ ಬದುಕಿಗೂ ಏನೇನೂ ಸಂಬಂಧವಿಲ್ಲದಿರುವುದನ್ನು ಕಂಡುಕೊಳ್ಳುತ್ತಲೇ ಎಡಬಿಡಂಗಿಗಳಂತೆ ಆಗುವರೆಂದು ಮಾಂಡವಿಗೆ ಅನಿಸಿತು. 3. ಮಕ್ಕಳು ಸಸಿ ಕಿತ್ತ ಬಗೆ ಹೇಗಿತ್ತು? ಉತ್ತರ: ಮಕ್ಕಳಿಗೆ ಸಸಿ ಕಿತ್ತು ಅಭ್ಯಾಸವಿಲ್ಲದ್ದರಿಂದ ಮೊದಮೊದಲು ಹಿಡಿತುಂಬ ಸಸಿಗಳನ್ನು ಬುಡ ಸಮೇತ ಕೀಳುವುದು ಕಷ್ಟವಾಯಿತು. ಅನೇಕ ಸಸಿಗಳನ್ನು ಕಿತ್ತು ಹಾಳು ಮಾಡಿದರು. ಉತ್ತರ: ಮಕ್ಕಳಿಗೆ ಸಸಿ ಕಿತ್ತು ಅಭ್ಯಾಸವಿಲ್ಲದ್ದರಿಂದ ಮೊದಮೊದಲು ಹಿಡಿತುಂಬ ಸಸಿಗಳನ್ನು ಬುಡ ಸಮೇತ ಕೀಳುವುದು ಕಷ್ಟವಾಯಿತು. ಅನೇಕ ಸಸಿಗಳನ್ನು ಕಿತ್ತು ಹಾಳು ಮಾಡಿದರು. ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನಸೆಟ್ಟರು ಏನು ಹೇಳಿದರು? ಉತ್ತರ: ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಗಾಬರಿಯಾಯಿತು. ಆಗ ಸೀನಸೆಟ್ರು, ಹೆದರಬೇಡ, ಏನೂ ಆಗುವುದಿಲ್ಲ, ಅದು ಹಾವಲ್ಲ, ನೀರಾವು, ವಿಷವಿರುವುದಿಲ್ಲ, ಒಂದು ಮೀನು ಕಚ್ಚಿದ ಹಾಗೆ ಆಗುತ್ತದೆ ಎಂದು ಸಮಾಧಾನ ಹೇಳಿದರು. ಇದಿಷ್ಟು 2-3 ವಾಕ್ಯಗಳ ಪ್ರಶ್ನೋತ್ತರ. ಈಗ ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ. ಮೊದಲನೆಯ ಮಾತು: ಹಂಗಾರೆ ಸೀನಸೆಟ್ಟರು ನಮ್ಮ ಟೀಚರು. ಈ ಮಾತನ್ನು ವಿ. ಗಾಯತ್ರಿ ಬರೆದಿರುವ ಸೀನಸೆಟ್ಟರು ನಮ್ಮ ಟೀಚರು ಪಾಠದಿಂದ ಆರಿಸಲಾಗಿದೆ. ಈ ಮಾತುಗಳನ್ನು ತುಂಗ ತನ್ನ ಉಪಾಧ್ಯಾಯಿನಿ ಹಾಗೂ ವಿದ್ಯಾರ್ಥಿಗಳ ಮುಂದೆ ಹೇಳಿದಳು. 2. ಮುಂಚೆ ಸಸಿಗಳನ್ನು ಕೀಳೋಣ. ಈ ಮಾತನ್ನು ವಿ. ಗಾಯತ್ರಿ ಬರೆದಿರುವ ಸೀನಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಸೀನಸೆಟ್ಟರು ಮಕ್ಕಳನ್ನು ಉದ್ದೇಶಿಸಿ ಹೇಳಿದರು. 3. ಇವತ್ತು ಪೂರಾ ಕಿತ್ತೇ ಹೋಗೋಣ. ಈ ಮಾತನ್ನು ವಿ. ಗಾಯತ್ರಿ ಬರೆದಿರುವ ಸೀನಸೆಟ್ಟರು ನಮ್ಮ ಟೀಚರು ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಮಕ್ಕಳೆಲ್ಲರೂ ಒಕ್ಕೊರಲಿನಿಂದ ಸೀನಸೆಟ್ಟರಿಗೆ ಹೇಳಿದರು. ನಂತರ ಕೈ ಎಲ್ಲಿಗೆ ಹೋತು? ಮೊದಲಿಗೆ ಯಾವ ಸೆಂಟೆನ್ಸು, ಯಾವ ಪಾಠ ಅಂತ. ಈ ಮಾತನ್ನು ವಿ. ಗಾಯತ್ರಿ ಬರೆದಿರುವ ಸೀನಸೆಟ್ಟರು ನಮ್ಮ ಟೀಚರು ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು
ಯಶೋಧ ಮಕ್ಕಳೆಲ್ಲರಿಗೂ ಆಡಿಸುವಾಗ ಕೇಳಿದ ಮಾತು. ಈ ಪಾಠದ ಚಟುವಟಿಕೆಯನ್ನು ನೋಡೋಣ. ಚಟುವಟಿಕೆ ಅ. ಶಾಲೆಯಿಂದ ಹೊರಗೆ ನೀವು ಕಲಿಯಬಹುದಾದ ವಿಷಯಗಳನ್ನು ಪಟ್ಟಿ ಮಾಡಿರಿ. ಶಾಲೆಯ ಹೊರಗೆ ನಾವು ಯಾವ್ಯಾವ ವಿಷಯಗಳನ್ನು ಕಲಿಬಹುದು ಆ ವಿಷಯಗಳನ್ನು ನಾವು ಇಲ್ಲಿ ಪಟ್ಟಿ ಮಾಡಬೇಕು. ಮೊದಲನೆಯದು ಆಟಗಳು. ಆಟಗಳಾಡ್ತೀವಲ್ವ ನಾವು ಶಾಲೆಯ ಹೊರಗೆ. ಆಟಗಳು, ನಾಟಕಗಳು, ಪೂಜೆ ಮಾಡುವುದನ್ನು ಕಲಿಬಹುದು, ಸಂಗೀತವನ್ನು ಕಲಿಬಹುದು, ಗಾಡಿ ಓಡಿಸುವುದನ್ನು ಕಲಿಬಹುದು, ಸೈಕಲ್ ಓಡಿಸೋದು, ಗಾಡಿ ಓಡಿಸೋದನ್ನು ಕಲಿಬಹುದು, ವ್ಯವಸಾಯವನ್ನು ಕಲಿಬಹುದು, ಅಡುಗೆ ಮಾಡುವುದನ್ನು, ಗಿಡಗಳನ್ನು ನೆಡುವುದನ್ನು, ನೃತ್ಯವನ್ನು, ಚಿತ್ರಕಲೆ ಹಾಗೂ ಕರಕುಶಲ ಕಲೆಗಳನ್ನು ನಾವು ಶಾಲೆಯಿಂದ ಹೊರಗಡೆ ಕಲಿಯಬಹುದು. ಆ. ಕೆಳಗೆ ನೀಡಿರುವ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳನ್ನು, ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕ ಪಟ್ಟಿ ಮಾಡಿರಿ. ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ, ಹೌದಾ? ಈ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಪದ ಹಾಗೂ ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪಟ್ಟಿ ಮಾಡಬೇಕು. ಗದ್ದೆ, ಬೆಂಚು, ಸಸಿ, ಕಪ್ಪು ಹಲಗೆ, ನಾಟಿ, ಪೈರು, ಪುಸ್ತಕ, ಪೆನ್ನು, ಜಮೀನು, ಮೇಷ್ಟ್ರು, ರೈತ, ಕೆಸರು, ಗಂಟೆ, ತೆನೆ, ಗೊಬ್ಬರ, ಸೀಮೆಸುಣ್ಣ. ಬೇಸಾಯಕ್ಕೆ ಯಾವುದು ಸಂಬಂಧಿಸಿದ ಪದಗಳು? ಗದ್ದೆ, ಸಸಿ, ನಾಟಿ, ಪೈರು, ಜಮೀನು, ರೈತ, ಕೆಸರು, ತೆನೆ, ಗೊಬ್ಬರ. ಇದಿಷ್ಟು ಬೇಸಾಯಕ್ಕೆ ಸಂಬಂಧಿಸಿದಂತಹ ಪದಗಳು. ನಂತರ ಇದರಲ್ಲಿ ಶಾಲೆಗೆ ಸಂಬಂಧಿಸಿದ ಪದಗಳು ಯಾವ್ಯಾವುದು? ಬೆಂಚು, ಕಪ್ಪು ಹಲಗೆ, ಪುಸ್ತಕ, ಪೆನ್ನು, ಮೇಷ್ಟ್ರು, ಗಂಟೆ, ಸೀಮೆಸುಣ್ಣ. ಇದಿಷ್ಟು ಶಾಲೆಗೆ ಸಂಬಂಧಿಸಿದಂತಹ ಪದಗಳು. ನಂತರ ಪೂರಕ ಮಾಹಿತಿ. ಕೆಳಗೆ ನೀಡಿರುವ ಬಂಡಿ ಆಟದಲ್ಲಿ ಬಿಟ್ಟ ಪದಗಳನ್ನು ತುಂಬಿರಿ. ಅಚ್ಚಚ್ಚು, ಬೆಲ್ಲದಚ್ಚು, ಅಲ್ಲಿ ನೋಡು, ಇಲ್ಲಿ ನೋಡು, ಸಂಪಗೆ ಮರದಲ್ಲಿ ಗುಂಪು ನೋಡು, ಯಾವ ಗುಂಪು? ಕಾಗೆ ಗುಂಪು, ಯಾವ ಕಾಗೆ? ಕಪ್ಪು ಕಾಗೆ, ಯಾವ ಕಪ್ಪು? ಇದ್ದಿಲು ಕಪ್ಪು, ಯಾವ ಇದ್ದಿಲು? ಮರದ ಇದ್ದಿಲು, ಯಾವ ಮರ? ಮಾವಿನ ಮರ, ಯಾವ ಮಾವು? ಸಿಹಿ ಮಾವು, ಯಾವ ಸಿಹಿ? ಸಕ್ಕರೆ ಸಿಹಿ, ಯಾವ ಸಕ್ಕರೆ? ಮಂಡ್ಯದ ಸಕ್ಕರೆ, ಯಾವ ಮಂಡ್ಯ? ಕರ್ನಾಟಕದ ಮಂಡ್ಯ, ಯಾವ ಕರ್ನಾಟಕ? ನಮ್ಮ ವಿಶಾಲ ಕರ್ನಾಟಕ. ಈ ರೀತಿಯಾಗಿ ಬರೆಯುವಂಥದ್ದು. ಕರ್ಣ ಮಾಹಿತಿಯನ್ನು ನೋಡೋಣ. ಅಭ್ಯಾಸ. ಉದಾಹರಣೆಯಲ್ಲಿ ನೀಡಿರುವಂತೆ ಕೆಳಗಿನ ವಾಕ್ಯಗಳಲ್ಲಿ ಸರ್ವನಾಮಗಳನ್ನು ಗುರುತಿಸಿ ಅವು ಯಾವ ರೀತಿಯ ಸರ್ವನಾಮಗಳೆಂದು ತಿಳಿಸಿ. ಉದಾಹರಣೆ: ಕಷ್ಟ ಬಂದಾಗ ನಾವು ಯಾರಿಗೂ ಸಹಾಯ ಮಾಡದಿದ್ದರೆ ನಮಗೆ ಯಾರೂ ಸಹಾಯ ಮಾಡಲಾರರು. ಇದು ಯಾವ್ಯಾವುದು ಸರ್ವನಾಮ ಅಂತ ಹೇಳಿ ಅಂಡರ್ಲೈನ್ ಮಾಡಿದ್ದೀನಿ ನೋಡಿ. ಈ ವಾಕ್ಯದಲ್ಲಿ ಸರ್ವನಾಮ ಪದಗಳು ಎಂದರೆ ನಾವು ಮತ್ತು ನಮಗೆ. ನಾವು ಮತ್ತು ನಮಗೆ. ಇದು ಉತ್ತಮ ಪುರುಷ ಸರ್ವನಾಮ. ಮೊದಲನೆಯದು: ನೀನು ಸುಳ್ಳುಗಾರನೆಂದು ಗೊತ್ತಾದ ಮೇಲೆ ನೀನು ನಿಜ ಹೇಳಿದ್ದರೂ ನಿನ್ನನ್ನು ಯಾರೂ ನಂಬುವುದಿಲ್ಲ. ಸರ್ವನಾಮ ಪದಗಳು ಯಾವ್ದ್ಯಾವುದು ಅಂದರೆ ನೀನು, ನೀನು, ನಿನ್ನನ್ನು. ನಾನು ಅಂಡರ್ಲೈನ್ ಮಾಡಿದ್ದೀನಲ್ಲ ಇಲ್ಲಿ, ಇದು ಸರ್ವನಾಮ ಪದಗಳು. ಸರ್ವನಾಮದ ವಿಧ ಯಾವುದು ಅಂದರೆ ಮಧ್ಯಮ ಪುರುಷ ಸರ್ವನಾಮ. ಎರಡನೇದು: ಅವನಿಗೆ ಅವನ ಅಕ್ಕ ಒಂದು ಪುಸ್ತಕ ಕೊಟ್ಟಳು. ಇದರಲ್ಲಿ ಸರ್ವನಾಮ ಪದ ಅವನಿಗೆ ಮತ್ತು ಅವನ ಅಂತ ಹೇಳಿ ಆಗ್ತದೆ. ಇದು ಸರ್ವನಾಮದ ವಿಧ ಪ್ರಥಮ ಪುರುಷ ಸರ್ವನಾಮ. ಮೂರನೇದು: ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳಬೇಕು. ಇದು ಯಾವುದು? ಸರ್ವನಾಮ ಪದ ನಮ್ಮ, ನಾವೇ. ಸರಿನಾ? ಇದು ಸರ್ವನಾಮದ ವಿಧ ಉತ್ತಮ ಪುರುಷ. ನಾವು ಊರಿಗೆ ಹೋಗಿ ನಿಮ್ಮ ಸಾಮಾನುಗಳನ್ನು, ಅವುಗಳನ್ನು ಇಟ್ಟಿರುವ ಪೆಟ್ಟಿಗೆಯನ್ನು ತರುತ್ತೇವೆ. ನಾವು ಅನ್ನೋದು ಉತ್ತಮ ಪುರುಷ ಸರ್ವನಾಮ ಇದರಲ್ಲಿ. ಸರಿನಾ? ನಿಮ್ಮ ಅಂತ ಹೇಳಿ ಬಂದಿದೆ ನೋಡಿ, ಅದು ಮಧ್ಯಮ ಪುರುಷ ಸರ್ವನಾಮ. ಇದಿಷ್ಟು ಸೀನ ಸೆಟ್ಟರು ನಮ್ಮ ಟೀಚರು ಪಾಠದ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ ಹಾಗೂ ಚಟುವಟಿಕೆಯ ಅಭ್ಯಾಸ. ಧನ್ಯವಾದಗಳು.